ನೀರಿಗಾಗಿ ತಿಪಟೂರಿನಲ್ಲಿ ಭುಗಿಲೆದ್ದ ಹೋರಾಟದ ಕಿಚ್ಚು. ಮಳೆಯನ್ನ ಲೆಕ್ಕಿಸದೆ ಹೋರಾಟ ಮಾಡಿದ ರೈತರು. ಈಚನೂರು ಕೆರೆಗೆ ಕಲುಷಿತ ನೀರು ಸೇರುತ್ತಿದೆ ಹಾಗೂ ತಿಪಟೂರು ಜನತೆಗೆ ಕುಡಿಯುವ ನೀರನ್ನ ನೀಡಿ ಎಂದು ಆಗ್ರಹಿಸಿ ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನೂರಾರು ಮಂದಿ ರೈತರು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ತಿಪಟೂರು ನಗರದ ಕೆಂಪಮ್ಮ ದೇವಸ್ಥಾನದಿಂದ ಹೋರಾಟಗಾರರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು, ದೊಡ್ಡಪೇಟೆ ರಸ್ತೆ ಮಾರ್ಗವಾಗಿ ನಗರಸಭೆ ಸರ್ಕಲ್ ವರೆಗೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ್ರು. ನೀರಿಗಾಗಿ ತಿಪಟೂರಿನಲ್ಲಿ ರೈತರು, ಪಕ್ಷದ ಮುಖಂಡರು ಹಾಗೂ ಹೋರಾಟಗಾರರು ಬೀದಿಗಿಳಿದಿದ್ದು, ಪ್ರತಿಭಟನಾಕಾರರಿಂದ ನಗರಸಭೆಯ ಆಯುಕ್ತರು ಮನವಿ ಸ್ವೀಕಾರ ಮಾಡಲಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಜೆಡಿಎಸ್ ಮುಖಂಡ ಶಾಂತಕುಮಾರ್ ರಸ್ತೆಯಲ್ಲೇ ಕುಳಿತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಪ್ರತಿಭಟನಾಕಾರರು ರಸ್ತೆ ತಡೆಯಲು ಮುಂದಾಗಿದ್ದು, ಪ್ರತಿಭಟನಾಕಾರರನ್ನ ಮನವೊಲಿಸಲು ಹರಸಾಹಸವೇ ಪಟ್ಟರು. ಸುಮಾರು 2 ಗಂಟೆಗೂ ಅಧಿಕ ಕಾಲ ಪ್ರತಿಭಟನಾಕಾರರು ರಸ್ತೆಯನ್ನ ಬ್ಲಾಕ್ ಮಾಡಿದ್ದು, ಟ್ರಾಫಿಕ್ ಜಾಮ್ ಉಂಟಾಯಿತು. ಪ್ರತಿಭಟನಾ ಕಿಚ್ಚು ತಾರಕಕ್ಕೇರುತ್ತಿದ್ದಂತೆ ನಗರಸಭೆ ಆಯುಕ್ತರು ಆಗಮಿಸಿದ್ದು, ಇದೇ ವೇಳೆ ಪ್ರತಿಭಟನಾಕಾರರು ಹಾಗೂ ಆಯುಕ್ತರ ನಡುವೆ ಮಾತಿನ ಚಕಮಕಿಯೇ ನಡೆಯಿತು. ಇನ್ನು ತಿಪಟೂರು ನಗರಕ್ಕೆ ಶಾಶ್ವತ ಕುಡಿಯುವ ನೀರು ಪೂರೈಸಲು ನಗರಸಭೆ ವಿಫಲವಾಗಿದೆ. ಕುಡಿಯುವ ನೀರಿಗೆ ಜನರು ಪರದಾಡಬೇಕಾದ ಪರಿಸ್ಥಿತಿ ಉಂಟು ಮಾಡಿರುವ ನಗರಸಭೆ ಹಾಗೂ ಸರ್ಕಾರದ ವಿರುದ್ಧ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಮಾತನಾಡಿದ ಶಾಂತಕುಮಾರ್, ಶಾಸಕರ ಆಡಳಿತ ವೈಫಲ್ಯದ ಪರಿಣಾಮ ನಗರದ ಜನ ಕುಡಿಯುವ ನೀರಿಗೂ ಪರಿತಪಿಸಬೇಕಾಗಿದೆ. ಯುಜಿಡಿ ನೀರು ಈಚನೂರು ಕೆರೆ ಸೇರಿದ ಪರಿಣಾಮ ಕಲುಷಿತ ನೀರು ಸೇವಿಸಬೇಕಾಗಿದೆ ಎಂದರು. ನಗರಸಭೆಯ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ನಗರವಾಸಿಗಳ ಸಮಸ್ಯೆ ಆಲಿಸದೆ ಆಡಳಿತ ನಡೆಸುತ್ತಿದೆ. ಈ ವರ್ಷದ ಬಜೆಟ್ನಲ್ಲಿ 1 ನಯಾ ಪೈಸಾವನ್ನ ತಾಲೂಕಿಗೆ ಶಾಸಕರು ತರುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಹೋರಾಟ ಇದು ನಿರಂತರವಾಗಿ ತಿಪಟೂರಿನ ಆಯುಕ್ತರು ಏನೆಲ್ಲ ಉಡಾಫೆ ಒತ್ತಡ ಕೊಟ್ಟಿದ್ದಾರೆ. ಇವತ್ತು ಯುಜಿಡಿ ಅವ್ಯವಸ್ಥೆ ಆಗಿದೆ. ಇವತ್ತು ತಿಪಟೂರನ್ನ ಜಿಲ್ಲೆ ಮಾಡಬೇಕು ಅಂತ ಒಂದು ಕಡೆ ನಮ್ಮ ಜನ ಎಲ್ಲ ಕೂಗಿದೆ. ಇವತ್ತು ಕಲ್ಪತರು ನಾಡು, ಪ್ರಪಂಚದಲ್ಲೇ ಒಳ್ಳೆಯ ನಾಡು. ಇವತ್ತು ತುಮಕೂರಲ್ಲಿ ಇವತ್ತು ರಾಜ್ಯಕ್ಕೆ ಮಾದರಿಯಾದ ನಮ್ಮ ಕಲ್ಪತರು ನಾಡು ತಿಪಟೂರು. ಇವತ್ತು ಎಲ್ಲರನ್ನೂ ಮೊದಲೆಲ್ಲ ಎಲ್ಲೋ ಒಂದು ಕಡೆ ಕಲ್ಪತರು ನಾಡು ತಿಪಟೂರು ಅಂತ ಇತ್ತು. ಇವತ್ತು ಯುಜಿಡಿ ಸಮಸ್ಯೆ ನಾಡು ಅಂತ ಆ ಥರ ಒಂದು ಭಾವನೆ ಜನಗಳಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಶಾಸಕರು ಮತ್ತು ನಮ್ಮ ನಗರಸಭೆ ಆಡಳಿತ. ಇವತ್ತು ಜನ ಎಲ್ಲ ನೊಂದೋಗಿದ್ದಾರೆ. ಯುಜಿಡಿನ 2 ವರ್ಷದಿಂದ ನಿರಂತರವಾಗಿ ಯುಜಿಡಿನ ವ್ಯವಸ್ಥೆನೇ ಸರಿಪಡಿಸಲೇ ನಿರಂತರವಾಗಿ ಏನು ತಿಪಟೂರಿಗೆ ಕೆರೆಗೆ ಸಪ್ಲೈ ಆಗಿದ್ದು ಸೋರ್ಸ್ ಇತ್ತು ಈಚನೂರು, ಅದಕ್ಕೆ ನಿರಂತರವಾಗಿ ಮಿಶ್ರಣ ಆಗಿದೆ. ಮತ್ತು STP ಘಟಕಕ್ಕೆ ಏನು ಪಂಪ್ಗಳಾಗಿ STP ಘಟಕ ಯುಜಿಡಿ ನೀರನ್ನ ಕಳಿಸ್ಬೇಕಾಗಿತ್ತು, ಅದನ್ನು ಮಾಡೋದಕ್ಕೆ ಇವತ್ತು ಯಾರೂ ಮುಂದಾಗಿಲ್ಲ. ಇವತ್ತು ಕೇವಲ ಹಣ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. 24/7 ನೀರು ಕೊಡ್ತೀನಿ ಅಂತ ಹೇಳಿದರು, ಹೇಮಾವತಿ ನೀರು ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಈಚನೂರು ಕೆರೆ ಸುಸಜ್ಜಿತವಾಗಿ ಮಿಶ್ರಣ ಯುಜಿಡಿ ಬೇರ್ಪಡಿಸಿ ಒಳ್ಳೆಯ ನೀರು ಕೊಡ್ತೀನಿ ಅಂತ ಹೇಳಿದ್ರು. ಯಾವುದೂ ಇಲ್ಲ. ಇವತ್ತು ಕೇವಲ ನೆಪ ಮಾತ್ರಕ್ಕೆ ಒಂದು ಡೈರೆಕ್ಟ್ ಚಾನಲ್ ಕೊಟ್ಟು ಇವತ್ತು ನೀರು ಕೊಡ್ತಾ ಇದ್ದಾರೆ. ಅದು ಹೆಚ್ಚಿಸ ಸಾಧ್ಯ. ಹಾಗಾಗಿ ಜನ ಇವತ್ತು ಹೋರಾಟ ಮಾಡಿದರು. ಅದ್ರ ವಿರುದ್ಧ ಧ್ವನಿಯಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ದು. ಇದು ರಿಪೇರಿ ಆಗಬೇಕು. ಯುಜಿಡಿ ವ್ಯವಸ್ಥೆನ ಈಚು ಸೋರ್ಸ್ ಏನಿದೆ, ಅದು ಬೇಸಿಕ್ ಸೋರ್ಸ್ ಆಫ್ ವಾಟರ್ ಸಪ್ಲೈ ಟು ತಿಪಟೂರು, ಅದನ್ನು ಸರಿಯಾಗಿ ರೀತಿ ಮಾಡಿ ಮಿಶ್ರಣ ಮುಕ್ತಿಗೊಳಿಸಿ ಯುಜಿಡಿನ ಜನಗಳಿಗೆ ಒಳ್ಳೆಯ ನೀರು ಕಲ್ಪಿಸೋದಕ್ಕೆ ಮುಂದಿನ ದಿವಸ ಪ್ರಯತ್ನ ಮಾಡಿ ಅಂತ ಹೇಳಿ ಕಿವಿ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಹೋರಾಟ ಮಾಡಬೇಕು ಅಂತ ಮಳೆ ಬರ್ತಾ ಇತ್ತು. ಮಳೆಯಲ್ಲೂ ನಮ್ಮೆಲ್ಲ ಕಾರ್ಯಕರ್ತರು, ಇವತ್ತು ಎಲ್ಲರೂ ಸಂಘಟನೆಯವರು, ಇವತ್ತು ಕನ್ನಡ ರಕ್ಷಣೆಗೆ ಇರ್ಬೋದು, ನಮ್ಮ ಇವತ್ತು SC ಘಟಕದ ಇರ್ಬೋದು, ಎಲ್ಲ ದಲಿತ ಸಮುದಾಯದ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಬಂದು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಇವತ್ತು ಸಾಥ್ ಕೊಟ್ಟು ಯಶಸ್ವಿಯಾಗಿದೆ. ಇವತ್ತು ಮನವಿ ಕೊಟ್ಟಿದ್ದೀವಿ. 1 ತಿಂಗಳೊಳಗಡೆ ನಮಗೆ ಗಡುವು ಕೊಟ್ಟಿದ್ದೀವಿ. ಏನಾದರೂ ನೀವು ರೂಪುರೇಷೆ ಮಾಡಿ. ಇವತ್ತು ತಿಪಟೂರು ಕೆರೆಗೆ ನೀರಿಲ್ಲ, ಅದಕ್ಕೆ ರೂಪುರೇಷೆ ಮಾಡಿ. ನಮ್ಮ ನೆರೆಗೆ ಇವತ್ತು ಯುಜಿಡಿ ಮಿಶ್ರಣ ಆಗಿದೆ, ತಿಪಟೂರಿಗೆ ಏನು ಬರ್ತಾ ಇತ್ತು ನೀರೆಲ್ಲ, ಅದಕ್ಕೇನು ರೂಪುರೇಷೆ ಕೊಡ್ತೀವಿ. 1 ತಿಂಗಳೊಳಗಡೆ ನಾವು ಗಡುವು ಕೊಟ್ಟಿದ್ದೀವಿ. ಅವ್ರು ಏನೋ ತೀರ್ಮಾನ ತಗೊಂಡು ನಿಮಗೆ ನಾವು ಅದ್ರ ಬಗ್ಗೆ ಒಂದು ಪ್ರಸ್ತುತವಾಗಿ ಅದೇನಾಗಿದೆ ಬೆಳವಣಿಗೆಗಳ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳೊಳಗೆ ಮುಗಿಲಿಲ್ಲ ಅಂತಂದರೆ ಮತ್ತೊಮ್ಮೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಇನ್ನು ನಗರಸಭೆ ಆಯುಕ್ತರು 1 ತಿಂಗಳಲ್ಲಿ ನೀರಿನ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ಎಂದು ಜೆಡಿಎಸ್ ಮುಖಂಡ ಶಾಂತಕುಮಾರ್ ಅವರಿಗೆ ಭರವಸೆ ನೀಡಿದ್ದು, ಈ ಬೆನ್ನಲ್ಲೇ ಪ್ರತಿಭಟನಾಕಾರರು ತಮ್ಮ ಹೋರಾಟವನ್ನ ಅಂತ್ಯಗೊಳಿಸಿದ್ರು.
ಪ್ರತಿಭಟನೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮತ್ತಿಘಟ್ಟ ಶಿವಸ್ವಾಮಿ, ಯುವ ಘಟಕದ ಅಧ್ಯಕ್ಷ ಸುದರ್ಶನ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇಮ್ರಾನ್ ಸೇರಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.